ಲಕ್ಷ್ಮೀ ರಮಣ ಗೋವಿಂದ ಹಿಂದೆ ಅಲ್ಲಿರೋದು ಬನ್ನಿ ಮಾ ಸ್ಟೇಷನ್ ನೋಡ್ತೀನಿ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ವಿಶೇಷ ಶ್ರಾವಣ ಮಾಸದ ಶನಿವಾರದ ಒಂದು ಬಹಳ ವಿಶೇಷವಾದಂತಹ ಸನ್ನಿವೇಶ. ಈ ಶ್ರಾವಣ ಮಾಸದಲ್ಲಿ ಎಲ್ಲ ಭಕ್ತಾದಿಗಳು ಭಗವಂತನ ದರ್ಶನಕ್ಕೆ ಬಂದಿದ್ದೀರಾ. ಭಗವಂತ ಅವನ ದರ್ಶನವನ್ನು ಮಾಡಿದ ಕ್ಷಣಕ್ಕೆ ಅವನು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಅವನಿಗೆ ಯಾವುದೇ ವಿಧವಾದ ಕಾಣಿಕೆಯಾಗಲಿ ಅಥವಾ ಇನ್ನೇನಾದರೂ ಕೊಡಬೇಕು ಅಂತಕ್ಕಂಥ ಭಾವನೆ
ಯಾರು ಮನಸ್ಸಲ್ಲಿ ಇಟ್ಟು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ನಿಮಗೆ ನೀವು ಕೋರಿತಕ್ಕಂಥ ಫಲವನ್ನು ಕೊಡ್ತಾನೆ. ಆದರೆ ಅಲ್ಲಿ ಒಂದು ನೀವು ಗಮನಿಸಬೇಕಾದ ವಿಶೇಷ ಏನಪ್ಪ ಅಂತಂದರೆ ಆಗಲಿಲ್ಲ, ಇನ್ನೂ ಹೆಚ್ಚು ಹೋಗಿ ಬಂದೆ, ಕೆಲಸ ಆಗಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ ನಾನು ತಿರುಪತಿಗೆ ಹೋಗಿ ಬಂದೆ, ತಕ್ಷಣ ನನ್ನ ಕೆಲಸ ಆಯಿತು. ಕಾರಣ ಅಲ್ಲಿ ಎರಡು ಕಾರಣ ಇರುತ್ತೆ. ಒಂದು, ನಿರ್ಮಲವಾದ ಮನಸ್ಸಿನಿಂದ ನಾವು ಭಗವಂತನ ಸೇವೆ ಮಾಡಬೇಕು, ಮತ್ತು ನಾವು ಸ್ಮರಣೆ ಮಾಡ್ತಕ್ಕಂಥ ಒಂದು ಸಮಯ ಏನಿದೆ ಅದು ಸಾಲದು ಅಂತ ಹೇಳಿ ನೀವು ನಿರ್ಧಾರ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಉದಾಹರಣೆ, ನಾವು ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಅನ್ನವನ್ನು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 25 ನಿಮಿಷದಿಂದ ಅರ್ಧ ಗಂಟೆ ಸಮಯ ಬೇಕು. ಅದೇ ರೀತಿ ಭಗವಂತನನ್ನು ನಾವು ದರ್ಶನ ಮಾಡಬೇಕಾದ್ರೆ ಹಲವಾರು ಸರಿ ನಾವು ಅವನ ಸ್ಮರಣೆ ಮಾಡಬೇಕು, ಜಪವನ್ನು ಮಾಡಬೇಕು. ಅದೇ ತಪಸ್ಸು. ಆ ನಮ್ಮ ತಪಸ್ಸಾಗಲಿ, ಆ ನಮ್ಮ ಸ್ಮರಣೆ ಆಗಲಿ ಭಗವಂತನ ಪಾದಕ್ಕೆ ಸಮರ್ಪಣೆ ಆಯಿತು ಅಂದರೆ ನಮ್ಮ ಕೆಲಸ ಆಗುತ್ತೆ. ಆದ್ದರಿಂದ ನಾವು ಎಷ್ಟು ವಿಧವಾಗಿ ಅವನನ್ನು ಸ್ಮರಣೆ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದಾಗತ್ತೆ. ಅದು ಬಿಟ್ಟು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಕ್ಕಂಥ ಪದವನ್ನು ನಾವು ಉಪಯೋಗ ಮಾಡಬಾರ್ದು. ಯಾವಾಗಲೂ ನಾವು ಯಾವ ರೀತಿ ಪ್ರತಿನಿತ್ಯ ದಿನಕ್ಕೆ 3 ಹೊತ್ತು ಊಟ ಮಾಡ್ತೀವಿ, ಅದೇ ರೀತಿ ಒಂದು 30 ಸಲವಾದರೂ ಭಗವಂತನ ನೆನೆಸ್ಕೊಳ್ಬೇಕು. ಆ ರೀತಿ ನಾವು ನೆನೆಸ್ಕೊಂಡಿದ್ದೆ ಆದರೆ ಖಂಡಿತ ನಮ್ಮ ಫಲಗಳು ಬೇಗ ನಿವಾರಣೆ ಆಗುತ್ತೆ, ನಮ್ಮ ಶ್ರಮಗಳೆಲ್ಲ ಬೇಗ ಪರಿಹಾರವಾಗುತ್ತೆ, ನಮ್ಮ ಕಷ್ಟಗಳು ಬೇಗ ನಿವಾರಣೆ. ನಾವು ನರಮಾನವ, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಇಲ್ಲಿ ವಿಶೇಷವಾಗಿ ಏನಿಲ್ಲ, ಏಕೆಂತಂದರೆ ಭಗವಂತನ ಸನ್ನಿಧಾನ ಸಮುದ್ರ ಇದೆ. ಎಲ್ಲರೂ ಬಂದು ಇಲ್ಲಿದ್ದಾರೆ. ಯಾತಕ್ಕೆ? ಭಗವಂತನನ್ನು ನಾವು ದರ್ಶನ ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ, ನಾವು ವ್ಯವಸ್ಥಿತವಾಗಿ ಜೀವನವನ್ನು ಸುಲಲಿತವಾಗಿ ಸಾಗಿಸಬಹುದು ಅನ್ನೋ ಒಂದು ಕಾರಣಕ್ಕೆ ದೇವಸ್ಥಾನಕ್ಕೆ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಯಥಾಶಕ್ತಿ ಅವರು ಭಗವಂತನಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಏನು ಪ್ರಸಾದವನ್ನು ವಿತರಣೆ ಮಾಡ್ತಾರೆ ಅದನ್ನು ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು. ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು.